ಗಲಭೆದಿನ ವಾಗ್ವಾದ ಪೊಲೀಸರ ಜೊತೆ ವಾಗ್ವಾದ ಮಾಡಿದವರು ನೀವು ಇಷ್ಟು ಹೇಳ್ತೀರಾ ರಾಜೇಶು ಒಂದು ನಿಮಿಷ ಕೇಳಪ್ಪ. ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ನನಗೆ ಪೊಲೀಸ್ನವರು ಫೋನ್ ಮಾಡಿದ್ರು, ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ. ನಾನೇ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ. ಸೊ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ. ಆ ಥರ ನೀವು CCTVಲಿರೋರು ಅರೆಸ್ಟ್ ಮಾಡಿದ್ರೆ 500 ಜನ ಅರೆಸ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ, ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದದನ್ನ ಮಾಡಿದ್ದಾರೆ. ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ, ಅವರೂ ಸಹ ಕೈ ಬಿಡಬೇಕಾಗತ್ತೆ. ಅದು ಯಾವುದೇ ಗುಂಪಲ್ಲಿ ಕೈ ಬಿಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ನಿಮಿಷ ಹೇಳ್ತೀನಿ, ಇನ್ನೂ ಇದಕ್ಕೆ ಈ ಕೃತ್ಯಕ್ಕೆ ಕಾರಣಕರ್ತರಾದಂಥ ಯಾರಿದ್ರೂ ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವ್ರು ಮಾತ್ರ ಅರೆಸ್ಟ್ ಮಾಡ್ತಾರೆ, ಜನರಲ್ಲಾಗಿ ಅರೆಸ್ಟ್ ಮಾಡೋದು ಬೇಡ. ಸೊ ನೀವು ಹೇಳ್ದಂಗೆ ಅಮಾಯಕರನ್ನ ಅರೆಸ್ಟ್ ಮಾಡೋದು ಬೇಡ. ಏನಾಗುತ್ತೆ ಚಾರ್ಜ್ ಶೀಟ್ ಹಾಕಿ. ಸೊ ಆಯಿತು ಗುರು, ಶಾಂತಿ ಬಂದುಬಿಟ್ರೆ ಕೋರ್ಟು ಸಹ ಬೇಗ ಬೇಲ್ ಕೊಡುತ್ತೆ. ಸೊ ಒಂದು ಸ್ವಲ್ಪ ಶಾಂತಿ ಇಲ್ಲಿ ರೆಗ್ಯುಲರ ಎಲ್ಲ ವಾತಾವರಣ ಪರಿಸ್ಥಿತಿ ಬಂದರೆ ಆಟೋಮೆಟಿಕ್ಕಾಗಿ ಜುಡಿಷಿಯಲಿ ಸಹ ಅವರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ಎಲ್ಲ ಆಗುತ್ತೆ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಗಂಟ ಎಲ್ಲನೂ ಹೇಳಿದ್ನಲ್ಲ. ಸೊ ರಾಜಕಾರಣನ ಮಾಡೋ ಕಾಲದಲ್ಲಿ ಮಾಡೋಣ. ಇವತ್ತು ನಾಗಮಂಗಲನ ದಯಮಾಡಿ BJPಯವರಿಗೆ, ಜನತಾದಳದವ್ರಿಗೆ ಅಥವಾ JDSನವ್ರಿಗೆ ಎಲ್ರಿಗೂ ಹೇಳ್ತೀನಿ, ನಾಗಮಂಗಲದಲ್ಲಿ ಬಂದು ಹೆಚ್ಚಿಗೆ ರಾಜಕಾರಣ ಒಂದು ನಿಮಿಷ ರಾಜಕಾರಣ ಮಾಡಬೇಡಿ. ಇದರಿಂದ ನಿಮಗೇನು ಪ್ರಯೋಜನ ಸಿಕ್ಕಲ್ಲ. ಬಟ್ ನಾಗಮಂಗಲನ ನೀವು ಹೇಳಿರೋಂಥ ಎಲ್ಲ ವಿಧನ ನಾವು ಜವಾಬ್ದಾರಿ ತಗೋತೀವಿ, ಸರ್ಕಾರ, ಆಡಳಿತ ಎಲ್ಲ. ಸೊ ದಯಮಾಡಿ ನೀವು ನನಗೆ ನಿಮ್ಮ ಅಣ್ಣ ತಮ್ಮದಿರು ನೀವು ಸಹಾಯ ಮಾಡಿ ಸಾಕು. ಬರಲಿ ನಾನು ಯಾರನ್ನೂ ಬರಬೇಡ ಅನ್ನೋಕ್ಕಾಗತ್ತಾ? ಬರಲಿ. ಬಟ್ ಅದನ್ನು ನಾನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾಗಮಂಗಲನ ಒಂದು ಪಾಯಿಂಟ್ ಮಾಡ್ಕೊಂಡು ರಾಜಕೀಯ ಅಸ್ತ್ರನ ಉಪಯೋಗಿಸ್ಕೊಳ್ಳೋದು.